ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಕ್ಯಾಲ್ಶಿಯಂ ಹೇರಳವಾಗಿರುವಂಥ ರಾಗಿ ಶಾವಿಗೆಯನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ಉಪ್ಪಿಟ್ಟಿನ ರೆಸಿಪಿಯನ್ನು ಹೇಗೆ ಈಸಿಯಾಗಿ ಹಾಗೂ ಆರೋಗ್ಯಕರವಾಗಿ ಮಾಡ್ಕೋಬೋದು ಅಂತ ನೋಡೋಣ. ನಾನಿಲ್ಲಿ 3ರಿಂದ 4 ಜನಕ್ಕಾಗೋಷ್ಟು ಶಾವಿಗೆಯನ್ನು ತೊಗೊಂಡಿದ್ದೀನಿ. ಈ ರೆಸಿಪಿ ಡಯಟ್ ಕಾನ್ಷಿಯಸ್ ಇರೋರಿಗೆ, ಮಧುಮೇಹಿಗಳಿಗೆ ಹಾಗೂ ಉಪವಾಸ ಮಾಡೋರಿಗೆ ತುಂಬಾ ಹೆಲ್ಪ್ಫುಲ್ಲು. ಈಗ ಮಾಡುವ ವಿಧಾನವನ್ನು ನೋಡೋಣ. ಒಂದು ಬಟ್ಲಿಗೆ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ 1 ಸ್ಪೂನು ಎಣ್ಣೆ ಸಹ ಹಾಕ್ಕೊಳ್ಳಿ. ಈ ಶಾವಿಗೆಯನ್ನು ಹಾಕಿದ ಮೇಲೆ ಹೆಚ್ಚೊತ್ತು ಬೇಯಿಸಬಾರ್ದು. 2 ನಿಮಿಷಗಳ ಕಾಲ ಅದನ್ನು ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ಇಮಿಡಿಯೇಟಾಗಿ ತೆಗೆದು ಬಿಡಬೇಕು. ಹೆಚ್ಚೊತ್ತು ಬೇಯಿಸೋದ್ರಿಂದ ಇದು ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ಶಾವಿಗೆಯನ್ನು ಬಿಸಿನೀರಿಂದ ತೆಗೆದ ನಂತರ ಒಂದು ಸೋಸೋ ಪಾತ್ರೆಗೆ ಹಾಕಿ ಅದರ ಮೇಲೆ ಸ್ವಲ್ಪ ತಣ್ಣೀರನ್ನು ಹಾಕೋದ್ರಿಂದ ಶಾವಿಗೆ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ. ನಂತರ ಈಗ ಮಾಡುವ ವಿಧಾನವನ್ನು ನೋಡೋಣ. ಒಂದು ಪಾತ್ರೆಗೆ 2 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಜೀರಿಗೆನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ನಾನಿಲ್ಲಿ ಉಪ್ಪಿಟ್ಟಿಗೆ ಟೊಮೆಟೊ, ಈರುಳ್ಳಿ ಇದ್ಯಾವುದನ್ನು ಉಪಯೋಗಿಸಿಲ್ಲ. ಬೇಕಿದ್ರೆ ನೀವು ಅದನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ತರಕಾರಿಗಳು ಸಹ ನಿಮ್ಮ ಚಾಯ್ಸು. ಕ್ಯಾಬೇಜು ಇದನ್ನೆಲ್ಲ ಹಾಕ್ಕೋಬೋದು. ನಾನು ಕ್ಯಾಬೇಜ್ ಬದಲಾಗಿ ಕ್ಯಾರೆಟು, ಬೀನ್ಸು, ಆಲೂ ಮತ್ತು ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಂಡಿದ್ದೀನಿ. ನಂತರ ಹೆಚ್ಚಿಟ್ಕೊಂಡಿರುವ ಹಸಿಮೆಣಸು ಮತ್ತು ಕ್ಯಾಪ್ಸಿಕಮ್ಮು, ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಇದ್ರ ಜೊತೆಗೇ ಬೀನ್ಸು, ಕ್ಯಾರೆಟು ಮತ್ತು ಆಲೂಗೆಡ್ಡೆನ ಹಾಕ್ಕೊಂಡು ತುಂಬ ಮೆತ್ತಗಾಗೋಷ್ಟು ಬೇಯಿಸ್ಕೋಬಾರ್ದು. ಆದಷ್ಟು ಕ್ರಂಚಿ ಟೇಸ್ಟ್ ಬರೋ ಥರ ಬೇಯಿಸ್ಕೊಳ್ಳೋದು ಒಳ್ಳೆಯದು. ಈ ರೀತಿಯಾಗಿ ತರಕಾರಿಗಳನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡಿಕೊಡೋದ್ರಿಂದ ಮಕ್ಕಳಿಗೂ ಸಹ ತುಂಬಾ ಒಳ್ಳೆಯದು. ತರಕಾರಿಗಳು ಸ್ವಲ್ಪ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈ ರೆಸಿಪಿಯನ್ನು ಉಪವಾಸಕ್ಕೆ ಸಹ ಮಾಡ್ಕೋಬೋದು. ನಂತರ ನಾವು ಮೊದಲೇ ಬೇಯಿಸಿಟ್ಕೊಂಡಿರುವಂಥ ರಾಗಿ ಶಾವಿಗೆಯನ್ನು ತಗೊಂಡು ಆದಷ್ಟು ಫೋರ್ಸ್ಫುಲ್ಲಿ ಕಲಿಸ್ಬಾರ್ದು. ನಿಧಾನವಾಗಿ ಕಲಿಸ್ಕೊಳ್ಳೋದ್ರಿಂದ ಅದು ಮುದ್ದೆ ಆಗದೆ ಚೆನ್ನಾಗಿ ಬಿಡಿ ಬಿಡಿಯಾಗಿರುತ್ತೆ. ಈ ಟೈಮಲ್ಲಿ ಬೇಕಿದ್ರೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಕಲಸಿ ನಂತರ ಬಿಸಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನಂತರ ರುಚಿಗೆ ತಕ್ಕಷ್ಟು ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಹಾಗೂ ನಿಂಬೆ ರಸ ಹಾಕಿದರೆ ರುಚಿಯಾದ ರಾಗಿ ಶಾವಿಗೆ ಉಪ್ಪಿಟ್ಟು ರೆಡಿ. ಮತ್ತ್ಯಾಕೆ ತಡ, ಯಾರಿಗೆಲ್ಲ ರಾಗಿ ಶಾವಿಗೆ ಉಪ್ಪಿಟ್ಟು ಇಷ್ಟ ಆಗುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ಆದಷ್ಟು ಬಿಸಿಯಾಗಿ ಸರ್ವ್ ಮಾಡೋದು ಒಳ್ಳೆಯದು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದನ್ನು ಹೆಚ್ಚು ಫೋರ್ಸ್ಫುಲಿ ಕೈಯಾಡಿಸ್ಬಾರ್ದು. ಆದಷ್ಟು ನಿಧಾನವಾಗಿ ಕೈಯಾಡಿಸೋದ್ರಿಂದ ಶಾವಿಗೆ ಉದುರಾಗಿ ಚೆನ್ನಾಗಿರುತ್ತೆ. ಈಗ ರುಚಿಯಾದ ಶಾವಿಗೆ ಉಪ್ಪಿಟ್ಟು ರೆಡಿ. ಥ್ಯಾಂಕ್ ಯು.